ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. US ದಾಳಿಯನ್ನು ನಡೆಸಿದ್ರೆ ಸಂಪರ್ಕ ಕೊಂಡಿ ಕಟ್. ಹೊರ್ಮುಜ್ನಲ್ಲಿ ಇಂಟರ್ನೆಟ್ ಕಡಿತಗೊಳಿಸುವ ಎಚ್ಚರಿಕೆಯನ್ನ ಇರಾನ್ ಕೊಡ್ತಾ ಇದೆ. ಡಿಜಿ ಮೂಲಸೌಕರ್ಯ ನಾಶದ ಬಗ್ಗೆ ಎಚ್ಚರಿಕೆಯ ಸಂದೇಶವನ್ನ ಇರಾನ್ ಕೊಡ್ತಾ ಇರುವಂಥದ್ದು. ಹೊರ್ಮುಜ್ನ ಆಳದಲ್ಲಿ ಹಾದು ಹೋಗುವಂತಹ ಕೇಬಲನ್ನೇ ಕಟ್ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಜಲಸಂಧಿಯ ಆಳದ ಕೇಬಲ್ ತುಂಡರಿಸೋದಾಗಿ ಎಚ್ಚರಿಕೆ ಕೊಡ್ತಾ ಇದೆ ಇರಾನ್. ಅಮೆರಿಕ ಕೊಡ್ತಾ ಇರುವಂತಹ ನೇರ ವಾರ್ನಿಂಗು ಇರಾನು. ಅಲ್ಲಿಗೆ ಸಂಧಾನದ ಮಾತುಕತೆ, ಯುದ್ಧ ನಿಲ್ಲುತ್ತೆ, ಹೊರ್ಮುಜ್ನಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುತ್ತೆ, ಹಡಗುಗಳ ಓಡಾಟಕ್ಕೆ ಮುಕ್ತ ಅವಕಾಶ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ಡೌಟಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಕಡೆ ಡೊನಾಲ್ಡ್ ಟ್ರಂಪ್ ಬಡಾಯಿ ಕೊಚ್ಕೊಳ್ತಾನೆ ಇದ್ದಾರೆ. ಅಮೇರಿಕ ಪಾಕಿಸ್ತಾನವನ್ನು ಅಡ್ಡ ಇಟ್ಕೊಂಡು ಉದ್ದ ತಡಾಯುವಂತಹ ಕೆಲಸವನ್ನು ಮಾಡ್ತಾನೇ ಇದೆ. ಇದರ ನಡುವೆ ಇರಾನ್ ಅಮೇರಿಕಾದ ಬೆದರಿಕೆಗೆ, ಪಾಕಿಸ್ತಾನದ ಮಧ್ಯಸ್ಥಿಕೆಗೆ ಸೊಪ್ಪು ಹಾಕ್ತಾ ಇಲ್ಲ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಡೀಟೇಲ್ಸ್ ಕೊಡೋದಕ್ಕೆ ಪ್ರಕಾಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈಗ ಇರಾನ್ ಕೊಡ್ತಾ ಇರುವಂತಹ ಎಚ್ಚರಿಕೆಯನ್ನು ನೋಡ್ತಾ ಇದ್ರೆ ಸದ್ಯಕ್ಕೆ ಹೊರ್ಮುಜ್ನಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುವಂತಹ ಲಕ್ಷಣಗಳು ಕಾಣಿಸಲ್ವಾ ಅಂಥೇಳಿ. ಈ ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಯುದ್ಧ ನಿಲ್ಲಿಲ್ಲ ಅಂದರೆ ನಾವು ಟ್ರಂಪನ್ನು ಇರಾನನ್ನು ಧೂಳಿಪಟ ಮಾಡಿಬಿಡ್ತೀವಿ, B2 ಬಾಂಬರನ್ನು ಹಾಕ್ಬಿಡ್ತೀವಿ ಅಂಥೇಳಿ. ಸೊ ಸದ್ಯಕ್ಕೆ ಸಂಧಾನದ ಮಾತುಕತೆ, ಸಹಜ ಸ್ಥಿತಿ ಎಲ್ಲವೂ ಕಷ್ಟ ಸಾಧ್ಯ ಅನ್ನೋದರ ಮುನ್ಸೂಚನೆನ ಇದು? ಖಂಡಿತವಾಗ್ಲೂ ಕೂಡ ಕಳೆದ ಒಂದು ವಾರದಿಂದಲೂ ಕೂಡ ಹೊರ್ಮುಜ್ ಜಲಸಂಧಿಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಅಮೆರಿಕ. ಸೊ ಅಲ್ಲಿ ನೂರಾರು ಹಡಗುಗಳು ಕೂಡ ಅಲ್ಲೇ ನಿಂತಿದ್ದಾವೆ. ಇದರಿಂದ ಈಗ ಇರಾನ್ಗೂ ಕೂಡ ಆರ್ಥಿಕವಾಗಿ ಬಹುದೊಡ್ಡ ಪೆಟ್ಟು ಕೂಡ ಆಗ್ತಾ ಇದೆ. ಸೊ ಅದನ್ನು ಮುಕ್ತಗೊಳಿಸಬೇಕು, ಮತ್ತು ಅದು ಇರಾನ್ನ ಹಿಡಿತಕ್ಕೆ ಬರಬೇಕು. ಸೊ ಆ ನಿಟ್ಟಿನಲ್ಲಿ ಈಗ ಏನಾದರೂ ಅಲ್ಲಿಂದ ಏನು ತೈಲ ಟ್ಯಾಂಕರ್ಗಳಾಗಿರ್ಬೋದು, ಹಡಗುಗಳೇನಾದರೂ ಮೂವ್ ಆದರೆ ಅದನ್ನು ಹೊಡೆದಾಕ್ತೀವಿ ಅಂತ ಹೇಳಿ ಅಮೆರಿಕ ಕೂಡ ಹೇಳಿತ್ತು. ಸೊ ಆ ಕಾರಣಕ್ಕಾಗಿ ತಾಳ್ಮೆಯಿಂದ ಒಂದು ವಾರ ತನಕಲೂ ಕೂಡ ಇರಾನ್ ಕಾದಿತ್ತು. ಸೊ ಈಗ ಅನಿವಾರ್ಯ ಅಲ್ಲಿಂದ ಸಾಗಾಣಿಕೆ ಆಗಲೇಬೇಕು, ಅಂದರೆ ಸಾಗಲೇಬೇಕು ಹಡಗುಗಳು. ಸೊ ಅಲ್ಲಿ ಏನಾದರೂ ಮೂವಿಂಗ್ ಆಯಿತು ಅಂದರೆ ಈಗ ಇರಾನ್ನ ಆರ್ಥಿಕ ಸ್ಥಿತಿ ಕೂಡ ಒಂದು ಹಂತಕ್ಕೆ ಸುಧಾರಣೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಅಮೆರಿಕ ಏನಾದರೂ ನಿಯಂತ್ರಣಕ್ಕೆ ಹಾಗೆ ದೀರ್ಘಕಾಲದವರೆಗೂ ಕೂಡ ಮುಂದುವರಿಸಿದ್ರೆ ಅಥವಾ ಅಲ್ಲಿಂದ ಬಿಡಲಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಅದಕ್ಕೆ ಪ್ರತಿದಾಳಿಯನ್ನು ನಡೆಸ್ತೀವಿ ಅಂತ ಹೇಳಿ ರಾಕೆಟ್ ದಾಳಿಯನ್ನು ಕೂಡ ನಡೆಸಿತ್ತು. ಇದೀಗ ಡಿಜಿಟಲ್ ವಾರ್ ಮಾಡೋದಕ್ಕೂ ಕೂಡ ಇದೀಗ ಇರಾನ್ ಮುಂದಾಗಿದೆ. ಅಂದರೆ ಹೊರ್ಮುಜ್ ಜಲಸಂಧಿಯ ಆಳದಲ್ಲಿ ಇಂಟರ್ನೆಟ್ ಕೇಬಲ್ಗಳೇನಿರುತ್ತೆ ಅವುಗಳನ್ನೇ ನಾವು ಕಟ್ ಮಾಡ್ತೀವಿ. ಸೊ ಈ ಮೂಲಕವಾಗಿ ಹಡಗುಗಳ ಆ ಟೆಲಿಕಮ್ಯುನಿಕೇಷನ್ ಮತ್ತು ಆ ಮೂವ್ಮೆಂಟ್ಸ್ ಮತ್ತು ಮ್ಯಾಪಿಂಗ್ ಏನಿರುತ್ತಲ್ಲ, ಸೊ ಅದೆಲ್ಲವೂ ಕೂಡ ಸ್ಥಗಿತ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅದು ಕೂಡ ಒಂದು ರೀತಿಯಲ್ಲಿ ಡಿಜಿಟಲ್ ವಾರ್ ಅದು. ಸೊ ಇದರಿಂದ ನಾವು ದಾಳಿಯನ್ನು ನಡೆಸ್ತೀವಿ, ಈ ಮೂಲಕವಾಗಿ ದಾಳಿಯನ್ನು ನಡೆಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಅದಕ್ಕಿಂತ ಮುಂಚಿತವಾಗಿ ಈಗ ಅಮೆರಿಕದ ನೌಕೆಗಳೇನಿದ್ದಾವೆ ಹೊರ್ಮುಜ್ ಜಲಸಂಧಿಯಲ್ಲಿ ಅದರ ಮೇಲೆ ಕೂಡ ದಾಳಿಯನ್ನು ನಡೆಸಿತ್ತು. ಡ್ರೋನ್ ಅಟ್ಯಾಕನ್ನು ಮಾಡಿ ಒಂದಿಷ್ಟು ಹಡಗುಗಳಿಗೆ ಹಾನಿಯನ್ನು ಉಂಟು ಮಾಡುವಂಥ ಕೆಲಸ ಕೂಡ ಇರಾನ್ನಿಂದ ಆಗಿತ್ತು. ಮತ್ತು ಇದೀಗ ಡಿಜಿಟಲ್ ದಾಳಿಯನ್ನು ಮಾಡೋದಕ್ಕೂ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.